ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಬೆಳಗ್ಗೆ ಆಗ್ತಿದ್ದಾಗೆ ಶಿವರಾಮೇಗೌಡರು ಎಲ್ಲರನ್ನ ಕೂಡ ಸೇರಿಸದೆ ತನ್ನ ತೀರ್ಪನ್ನು ಹೇಳ್ತಾರೆ. ಇಲ್ಲಿ ಇಬ್ಬರು ಹೆಣ್ಮಕ್ಳನ್ನ ಕೂಡ ನೋಡಿ ನ್ಯಾಯ ಮಾಡಬೇಕಾಗಿದೆ, ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ಪರಿಸ್ಥಿತಿ ಕೆಟ್ಟದಾಗಿದೆ, ಅದೇ ಕಾರಣಕ್ಕೆ ನಾನು ಇಂಥ ಡಿಸಿಷನ್ನ ತೆಗೆದುಕೊಳ್ಳೇಬೇಕಾಗಿದೆ. ನನ್ನ ಮಗನ ಯಾವುದೇ ಸಾಕ್ಷಿ ನಿನ್ನ ಹತ್ರ ಇದೆಯಾ ಅಂತ ಕೇಳುವಂಥ ಪರಿಸ್ಥಿತಿ ಕೂಡ ಇಲ್ಲ, ನಾನೇ ಸಾಕ್ಷಿ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ ಇಲ್ಲಿ ವಿನಂತಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಭದ್ರ ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು ಮದುವೆ ಮನೆ ಒಳಗಡೆ ನಡಿಬೇಕು, ನಮ್ಗಳ ನಡುವೆನೇ ಇರಬೇಕು. ಈ ಮದುವೆ ಯಾವುದೇ ಕಾರಣಕ್ಕೂ ಹೊರಗಡೆ ಇವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂದಾಗ, ಹಾಗಿದ್ರೆ ಭಾವ ನೀವು ಹೇಳ್ತಿರೋದು ಯಾರಿಗೂ ವಿದ್ಯಾ ಭದ್ರನ ಹೆಂಡತಿ ಅಂತಾನೆ ಗೊತ್ತಾಗಬಾರ್ದು ಅಂತ ಈಶ್ವರಿ ಕೇಳ್ದಾಗ, ಅದು ಹಾಗಲ್ಲ, ಮದುವೆ ಆಗೋ ತನಕ ಇದು ಗುಟ್ಟಾಗಿರಲಿ. ಯಾಕಂದರೆ ವಿದ್ಯಾ ಇಲ್ಲೇ ಇದ್ದಾಳೆ, ಅವರ ಅಪ್ಪ ಅಮ್ಮನ ಕೇಳೋ ಪ್ರಶ್ನೆಗೆ ನನಗೇನಂತ ಉತ್ತರ ಕೊಡೋಕ್ಕಾಗತ್ತಾ? ಮದುವೆ ಆದಮೇಲೆ ಏನೋ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಆಯಿತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದರಿಂದಾಗಿ ಸಾವಿತ್ರಿ ಮತ್ತು ವಿನಂತಿ ಫುಲ್ ಖುಷಿಯಾಗಿಬಿಡ್ತಾರೆ. ಕೊನೆಗೂ ನಾವು ಅಂದ್ಕೊಂಡಾಗೆ ಆಗೇ ಬಿಡ್ತು ಅಂತ. ಆದರೆ ವಿದ್ಯಂಗೆ ಯಾವುದೂ ವಿಷಯ ಗೊತ್ತಿಲ್ಲ. ಈ ಕಡೆಗೆ ಭದ್ರಂಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ದಿನ ರಾತ್ರಿ ಏನಾಯಿತು ಅನ್ನೋ ವಿಷಯನೇ ನನಗೆ ನೆನಪಾಗ್ತಿಲ್ಲ, ಏನು ಮಾಡಬೇಕು ಅಂತಲೇ ತಿಳಿತಿಲ್ಲ. ಆದರೆ ಅಪ್ಪ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಬಾರ್ದಿತ್ತು, ನನ್ನನ್ನು ಒಂದು ಮಾತು ಕೇಳಬೇಕಾಗಿತ್ತು, ನಿಂದೇನಿದೆ ಹೇಳು ಅಂತ ಭದ್ರ ಕ್ವಾಟ್ಲಿ ಹತ್ರ ಹೇಳಿದಾಗ ಏನು ಭಾವ ಕೇಳ್ತಾರ? ನಿಜಕ್ಕೂ ಮಾವ ಕೇಳೋಕೆ ಏನಿದೆ? ಮಾವನೇ ಅದಕ್ಕೆ ಸಾಕ್ಷಿ ಹಾಕಿದ್ದಾರೆ, ನಾವೇ ಕಣ್ಣಾರೆ ನೋಡಿದ್ವಿ. ಜೊತೆಗೆ ಸಾವಿತ್ರಿ ಅತ್ತೆ ಮತ್ತು ವಿನಂತಿ ಸತ್ಯ ಹೋಗ್ತೀನಿ ಅಂತ ಹೆದರಿಸ್ತಿದ್ದಾರೆ. ಮಾವಿನ ಜಾಗದಲ್ಲಿ ಯಾರೇ ಇದ್ದಿದ್ರು ಅದೇ ಮಾಡಬೇಕಾಗಿತ್ತು ಅಂತ ಹೇಳಿ ಕ್ವಾಟ್ಲೆ ಹೇಳಿದಾಗ, ಆದ್ರೂ ನನ್ನ ವಿನಂತಿ ನನ್ನ ಮೇಲೆ ಬಿದ್ದು ಬಂದಾಗಲೂ ಬುದ್ಧಿ ಹೇಳಿ ಕಳಿಸಿದೆ. ಅಂಥದ್ರಲ್ಲಿ ಈ ರೀತಿ ನಾನು ಹೇಗೆ ನಡ್ಕೊಳ್ಳಿ? ನಾನು ವಿದ್ಯಾ ಬಿಟ್ಟು ನಾನು ಯಾರನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡೇ ಇಲ್ಲ ಅಂತ ಭದ್ರ ಹೇಳಿದಾಗ ಅದು ನನಗೂ ಕೂಡ ಗೊತ್ತಿದೆ. ಆದರೆ ಸಮಯ ಅನ್ನೋದು ಕೆಟ್ಟದಾಗಿದ್ದಾಗ ಇದೆಲ್ಲವನ್ನ ಕೂಡ ಮಾಡಿಸ್ಬಿಡುತ್ತೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಇತ್ತ ಕಡೆ ವಿದ್ಯಾ ಬಳಿಗೆ ಬಂದು ಚಂಪಾ ಮತ್ತು ಕ್ವಾಟ್ಲೆ ನಡೆದಿರೋ ಎಲ್ಲ ವಿಷಯನೂ ತಿಳಿಸ್ತಾರೆ. ಭದ್ರ ವಿನಂತಿ ಮದುವೆ ಫಿಕ್ಸ್ ಆಗಿದೆ ಅಂತಾರೆ. ಇದರಿಂದ ಸಿಡ್ತಿದ್ದಿರೋ ವಿದ್ಯಾ ತನ್ನ ಗಂಡನ ತಪ್ಪಿಲ್ಲ ಅಂತ ಹೇಳಿ ಮನೆಗೆ ನುಗ್ಗಿ ಎಲ್ಲವನ್ನ ಕೂಡ ಸರಿಪಡಿಸೋಕೆ ಮುಂದಾಗ್ತಿದ್ದಾಳೆ.